ಪರವಾಗಿಲ್ಲ, ನಾನು ಹಾಕಿರೋ ಆವಾಜು ವರ್ಕೌಟ್ ಆಯ್ತು. ಓ, ಯಾಕೇನು ಮಾತಾಡ್ತಾ ಇಲ್ಲ? ಬಾಯಲ್ಲಿ ಏನಾದ್ರು ಇಟ್ಕೊಂಡಿದ್ದೀರಾ? ಅದು ಏನಿಲ್ಲ, ಹಲ್ಲು ನೋಯ್ತಾ ಇತ್ತು, ಅದಕ್ಕೆ ಕೈ ಅಡ್ಡ ಇಟ್ಕೊಂಡಿದ್ದೆ. ಓ, ಆ ಕೈಯೆಲ್ಲ ಅಡ್ಡ ಇಟ್ಕೊಂಡ್ರೆ ಹಲ್ಲು ವಾಸಿ ಆಗ್ಬಿಡ್ತಾ? ಮೊದ್ಲು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಡಿ, ಇಲ್ಲ ಅಂದ್ರೆ ಒಂದ್ ಹಲ್ಗೆ 4 ಹಲ್ಲು ಕಿತ್ತು ಕೈ ಕೊಡ್ತಾರೆ. ಸರಿ ಬಿಡಿ, ಆಮೇಲೆ ಹೋಗ್ತೀನಿ. ಅಂದಂಗೆ ಇವ್ರು ಯಾರು ಅಂತ ಗೊತ್ತಾಗ್ಲೇ ಇಲ್ಲ. ಏನ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಈ ಗೋವಿಂದ ಅಂದ್ರೆ ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀವು ಜೋಕ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಬಿಡಿ. ಅಯ್ಯೋ, ನಾನ್ ಯಾಕೆ ಜೋಕ್ ಮಾಡ್ಲಿ? ದೇವ್ರಾನೆಗೂ ನೀವ್ ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ. ನಾನು ರಾಯರ್ ಮನೆ ಕೆಲಸದವನು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಈ ಜುಬ್ಬಾ ನೋಡ್ತಿದ್ದಂಗೆ ನನ್ಗೆ ಏನು ಅನಿಸ್ತಿದೆ. ಅಲ್ಲ ಕಣಯ್ಯ, ಮನೆ ಅಳಿಯನ್ನ ಮೊದಲ ಬಾರಿಗೆ ಕೆಲಸದವನು ಅಂತ ಹೇಳಿದ್ದು ನೀನೇ ನೋಡಯ್ಯ. ಅಯ್ಯೋ, ಇವ್ರ ಮಗಳನ್ನ ಕೈ ಹಿಡಿದಿರೋ ಗಂಡು ಕಣಯ್ಯ ನಾನು, ಮೀಸೆ ಹೊತ್ತಿರೋ ಗಂಡು. ರಾಯರೇ, ಮೊದಲೇ ಪರಿಚಯ ಮಾಡಿಸ್ಕೊಟ್ಟಿದ್ರೆ ನಾನು ಈ ರೀತಿ ತಪ್ಪು ತಿಳ್ಕೊತಾ ಇರ್ಲಿಲ್ವಾ? ಈಗೇನಾಯ್ತು ಬಿಡು, ಚೆನ್ನಾಗಿ ಅರ್ಥ ಮಾಡ್ಕೋ. ಅರ್ಥ ಆಯ್ತಾ ಮಾವ? ಒಂದ್ ನಿಮಿಷ ರಾಯರೇ, ಈ ಜುಬ್ಬಾ ನೋಡ್ತಿದ್ರೆ ಎಲ್ಲೋ ನೋಡಿರೋ ನೆನಪಾಗ್ತಿದೆ. ಓ, ನನ್ನ ಮಗಳ ಬರ್ತ್ಡೇ ಫಂಕ್ಷನ್ಗೆ ನೀವು ಇದೇ ಜುಬ್ಬ ಹಾಕೊಂಡ್ಬಂದಿದ್ದಲ್ವಾ ಮಾವ? ಸರಿ, ಅಳಿಯಂದ್ರಿಗೂ ಇದೇ ತರ ಜುಬ್ಬ ತಗೊಂಡಿದ್ದೀರಾ? ಅಯ್ಯೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅದು ಅವ್ರು ಹಾಕೊಂಡಿರೋದು ನನ್ ಜುಬ್ಬಾನೇ. ಹೇಳ್ಕೊಟ್ಟು ಮಾವುಡ, ಅವ್ರ ಬಟ್ಟೆ ಮೇಲೆ ನಾವು ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಕಾಗೆ ಅಕ್ಕ ಮಾಡ್ಬಿಡ್ತು. ಈಗ ಅದಕ್ಕೆ ಬದಲಾಯಿಸಿ ನನ್ ಜುಬ್ಬನೇ ಹಾಕೊಂಡಿದ್ದಾರೆ. ನೋಡಿ, ನನ್ ಜುಬ್ಬದಲ್ಲಿ ನಮ್ಮ ಅಳಿಯಂದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರಲ್ವಾ? ಬಿಡೋ ಬಿಡೋ. ಆದ್ರೂ ನೀವು ಹಾಕೊಂಡಾಗ ಗತ್ತು, ಇವ್ರು ಹಾಕ್ದಾಗಿಲ್ಲ ಬಿಡಿ. ನಿಮ್ ಜುಬ್ಬ ನಿಮ್ಗೆ ಸರಿ. ಇನ್ನೊಂದ್ಸರಿ ನಿಮ್ ಜುಬ್ಬನ ಬೇರೆ ಯಾರಿಗೂ ಕೊಡಕ್ ಹೋಗ್ಬೇಡಿ. ಜುಬ್ಬದ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಇಲ್ಲ ಇಲ್ಲ, ನಾನು ಹಾಗೆಲ್ಲ ನನ್ನ ಬಟ್ಟೆನ ಯಾರಿಗೂ ಕೊಡೋದಿಲ್ಲ. ಏನೋ ಅಳಿಯಂದ್ರು ಕಾಗೆ ಕಕ್ಕ ಮಾಡ್ಬಿಡ್ತು ಅಂತ ಬೇರೆ ಹಾಕೊಂಬಂದಿ ಅಂದಿದ್ದಕ್ಕೆ ಇನ್ನೇನ್ ಮಾಡೋದು ಅಂತ ನನ್ ಜುಬ್ಬನೇ ಕೊಟ್ಟೆ. ಅದಕ್ಕೆ ಹಾಕೊಂಬಂದ್ಬಿಟ್ಟಿದ್ದಾರೆ. ಈಗ ಮನೆಗೆ ಹೋಗಿ ನನ್ ಜುಬ್ಬನ ತಕ್ಷಣ ಮಿಸ್ಕೊಂಡ್ಬಿಡ್ತೀನಿ. ಸರಿ, ನಾನಿನ್ ಬರ್ತೀನಿ. ಮಾವ, ದಾರಿಲಿ ಕಂಡವ್ರ ಎದುರುಗಡೆ ಇದು ನನ್ ಜುಬ್ಬ ಅಂತ ಹೇಳಿ ನನ್ನ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕ್ಬಿಟ್ರಲ್ಲ. ನಾನು ಅದ್ ಯಾವ ಜನ್ಮದಲ್ಲಿ ಅದ್ ಏನ್ ತಪ್ಪು ಮಾಡಿದೆ ಅಂತ ನೀವ್ ಈ ರೀತಿ ನನ್ನ ಅವಮಾನ ಮಾಡ್ತಾ ಇದ್ದೀರಾ? ಅಲ್ಲ ಅಳಿ ಅಂದ್ರೆ, ನಾನ್ ಬೇಕು ಅಂತ ಹೇಳಲಿಲ್ಲ. ಮತ್ತೆ ಅವ್ರೇ ಕೇಳಿದಾಗ ನಾನು ಅವ್ರ ಉತ್ತರ ಹೇಳ್ದೆ ಇದ್ರೆ ನನ್ ಮರ್ಯಾದೆ ಹೋಗೋದಿಲ್ವಾ? ಅದು ಅಲ್ದೆ ಮಾತಾಡಿ ಅಂತ ನೀವೇ ತಾನೇ ಹೇಳಿದ್ದು, ಅದಕ್ಕೆ ಮಾತಾಡ್ದೆ. ಇನ್ನೊಂದ್ಸರಿ ಹೀಗೆಲ್ಲ ಮಾಡಲ್ಲ. ಮಾವ, ನೀವ್ ಇನ್ನೊಂದು ಸಲ ಅಂತ ಹೇಳಿದ್ರೆ ನನ್ನ ಮೈಯೆಲ್ಲ ನಖಶಿಕ ಉರಿದೋಗ್ಬಿಡುತ್ತೆ. ಮಾವ, ನಾನು ಈ ಜುಬ್ಬ ಹಾಕೊಂಡ್ರೆ ತಾನೆ ಇದು ನನ್ ಜುಬ್ಬ ಅಂತ ಬಡ್ಕೊಳ್ಳೋದು. ತಗೊಳ್ರಿ, ನಿಮ್ ಜುಬ್ಬನ ಬೇಡ, ನಿಮ್ ಸವಾಸರ ಬೇಡ, ಕೊಡ್ರಿ ಬ್ಯಾಗ್ನ, ಇಲ್ಲೇ ಬಿದ್ದು ಸಾಯ್ರಿ. ಅಳಿಯಂದ್ರೆ ಏನೇ ನೀನು ಈ ರೀತಿ ಭಯ ಹುಟ್ಟಿಸ್ತಾ ಇದೀಯಾ? ನನಗೆ ಅಮೂಲ್ಯನ ಹತ್ರ ಈ ವಿಷಯ ಮಾತಾಡ್ಬೇಕಾದ್ರೆ ಇಷ್ಟೊಂದು ಭಯ ಆಗ್ತಿರ್ಲಿಲ್ಲ. ನೀನು ಹೇಳ್ತಾ ಇರೋದು ಕೇಳ್ತಿದ್ರೆ ನನಗಂತೂ ತುಂಬಾ ಭಯ ಆಗ್ತಿದೆ. ಅಲ್ಲ ಕಣೆ, ನೀನ್ ಯಾಕೆ ಇಷ್ಟೊಂದು ಎದುರ್ಕೋತಾ ಇದೀಯಾ? ಮತ್ತಿನ್ನೇನು, ಅವಳಿಗೆ ಯಾವ ವಿಷಯ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡಿದ್ವೋ ಆ ವಿಷಯ ಗೊತ್ತಾಗಿದೆ. ಈಗ ಅವಳು ಸುಮ್ಮನೆ ಇರ್ತಾಳಾ? ನಿನಗೇನೋ ಮಾಡದೇ ಇರ್ಬೋದು, ಆದ್ರೆ ಅದ್ಕೆಗೇನಾದ್ರೂ ಮಾಡ್ಬಿಟ್ರೆ ಏನೋ ಮಾಡ್ತೀಯಾ? ಏಯ್, ಹುಚ್ಚುಚ್ಚಾಗಿ ಏನೋ ಯೋಚನೆ ಮಾಡ್ತಾ ಇದ್ದೀಯ ರಕ್ಷಾ ನೀನು. ಅವಳು ಬರೀ ಬುಸ್ಕುಡ ಹಾವಷ್ಟೇ, ಕಚ್ಚು ಹಾವಂತೂ ಅಲ್ಲ. ಕಚ್ಚು ಹಾವಾಗಿದ್ರೆ ಇಷ್ಟು ದಿನ ಸುಮ್ಮನಿರ್ಬೇಕಾಯ್ತಾ ಹೇಳು? ಆದರೂ ಅವಳು ಕಚ್ಚೋ ಪ್ರಯತ್ನ ಏನಾದರೂ ಮಾಡಿದ್ರೆ ಅವಳು ಅಲ್ಲಿ ಕೀಳೋದು ನಾನು ಚೆನ್ನಾಗಿ ಗೊತ್ತು. ಆದ್ರೂ ನೀನು ಅದಕ್ಕೆ ಬಗ್ಗೆ ಆದ್ರೂ ಯೋಚನೆ ಮಾಡಿ ಸುಮ್ಮನೆ ಇರ್ಬೇಕಿತ್ತು ಕಣೋ. ಮದ್ವೆ ಮಾತುಕತೆ ಆದ್ಮೇಲಾದ್ರೂ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ಈಗ ನೋಡು ಎಂಥ ಕೆಲಸ ಆಯ್ತು. ಅವಾಗೇನು ಒಪ್ಕೊಂಡ್ಬಿಡ್ತಿದ್ಲಾ? ಅವಾಗಿನ್ನೂ ಜೋರಾಗಿ ರಂಪಾಟ ಮಾಡ್ತಾ ಇದ್ಲು.
ಈಗಲೂ ನವಮಿನ ನಾನು ಮದುವೆ ಆಗ್ತಾರ ವಿಷಯನ ಅವಳಿಗೆ ಹೇಳಿದ ತಕ್ಷಣ ಅವಳೆ ಸುಮ್ಮನಿರ್ಲಿಲ್ಲ. ಬೇಕಾದ್ರೆ ಅವಳನ್ನ ಮದುವೆ ಆಗು, ನನ್ನನ್ನು ಪ್ರೀತಿ ಮಾಡು, ಇಲ್ಲದೆ ಹೋದ್ರೆ ಇಬ್ರು ಮದುವೆ ಆಗು ಅಂತ ಹೇಳಿದ್ಲು. ನನಗೆ ಬರ್ತಿದ್ದ ಕೋಪಕ್ಕೆ ಒಡೆದೇ ಬೇಡ ಅಂತ ಕೈ ಎತ್ತದೆ. ಆದ್ರೆ ಹುಡುಗಿ ಅನ್ಕೊಂಡು ಸುಮ್ಮನಾದೆ. ಹಾಗಾದ್ರೆ ಇಷ್ಟೆಲ್ಲ ಕತೆ ಆಗಿದೆ ಅನು? ಓ ಅದಕ್ಕೇನಾ ಅಷ್ಟೊತ್ತಾದ್ರೂ ನೀನ್ ರೂಮಿಂದ ಹೊರಗಡೆ ಬರ್ಲಿಲ್ಲ? ಅಲ್ಲಿ ನೋಡಿದ್ರೆ ಅಮ್ಮ ನನ್ನನ್ನ ಏನ್ ಮಾತಾಡ್ತಾ ಇದಾರೆ ಅಂತ ಕೇಳ್ತಾನೆ ಇದ್ರು. ನೀವ್ ಇಷ್ಟೆಲ್ಲ ಮಾತಾಡಿದೀರಾ ಅಂತ ನನ್ಗೇನ್ ಗೊತ್ತು? ಇವಾಗ ಗೊತ್ತಾಯ್ತು ತಾನೆ, ಆರಾಮಾಗಿರು. ಇನ್ನು ಅವಳಿಂದ ನಮ್ಗೆ ಯಾವುದೇ ತೊಂದರೆನೂ ಆಗಲ್ಲ. ಇನ್ನು ಅವಳ ಪಾಡ್ಗೆ ಅವಳು ಇರ್ತಾಳೆ, ನಮ್ಮ ಪಾಡಿಗೆ ನಾವಿರೋಣ. ನನ್ಗೇನೋ ಇನ್ನು ನೆಮ್ಮದಿಯಾಗಿರೋದಕ್ಕೆ ಆಗೋದಿಲ್ಲ ಅನ್ಸುತ್ತೆ ಕಣೋ. ಅವಳೇನಾದ್ರೂ ಕಿತಾಪತಿ ಮಾಡ್ತಾಳೆ ಅಂತ ಅನ್ಸುತ್ತೆ. ಅಲ್ಲ ಕಣೆ, ಬೆಳಿಗ್ಗೆ ನೀನೇ ಅವಳ ಜೊತೆ ಧೈರ್ಯವಾಗಿ ಮಾತಾಡು ಅಂತ ಹೇಳಿದ್ದು. ಇನ್ನು ಎಷ್ಟು ದಿವಸ ಇದೇ ರೀತಿ ಎದುರ್ಕೋತೀಯಾ? ಇದೇ ರೀತಿ ಎದುರ್ಕೋತಾನೆ ಇದ್ರೆ ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ಇಷ್ಟು ಉದ್ದುದ್ದ ಡೈಲಾಗ್ ಹೊಡೆದ್ಬಿಟ್ಟು ನನ್ನ ರುಚಿ ಕೇಳಿಸ್ಬಿಟ್ಟು ಇವಾಗ ನೋಡಿದ್ರೆ ಈ ರೀತಿ ಹೇಳ್ತಾ ಇದೀಯಾ? ಅದಕ್ಕೆ ಹೇಳೋದು ಈ ಹುಡುಗಿರ್ಗಳನ್ನ ನಂಬಲೇಬಾರ್ದು ಅಂತ. ಬೆಂಕಿ ಹಾಕು ಅಂತ ಹೇಳೋದು ನೀವೇ, ಆಮೇಲೆ ಯಾಕೆ ಬೆಂಕಿ ಹಾಕ್ತಿ ಅಂತ ಕೇಳೋದು ನೀವೇ. ನಾನು ಹೇಳ್ತಿರೋದನ್ನ ಅರ್ಥ ಮಾಡ್ಕೊಳ್ಳೋ. ಮೊದ್ಲೇ ನೀನ್ ಸಿಗ್ಲಿಲ್ಲ ಅಂತ ಸಾಯ್ತೀನಿ ಅಂತ ಹೋದೋಳು, ಈಗ ಪರ್ಮನೆಂಟ್ ಆಗಿ ಸಿಗಲ್ಲ ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾಳೇನೋ? ಅವಳು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಆ ಅಪವಾದ ನಿನ್ಮೇಲೆ ಬರುತ್ತೆ. ಇದ್ರಿಂದ ನಿನ್ ಬದುಕು ಏನಾಗುತ್ತೆ ಹೇಳು? ಮೊದ್ಲೇ ಅಪ್ಪ ಅತ್ತಿಗೆ ಜೊತೆ ಮದುವೆ ಮಾಡ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನೀನ್ ಜೈಲು ಗೀಲು ಅಂತ ಓಡಾಡ್ತಿದ್ರೆ ನಾವು ತಲೆ ಎತ್ಕೊಂಡು ಓಡಾಡೋದಕ್ಕಾಗತ್ತಾ ಹೇಳು? ಏಯ್, ಮೊದಲು ನೀನು ಕ್ರೈಮ್ ಸಿನಿಮಾ ನೋಡೋದನ್ನ ಕಡಿಮೆ ಮಾಡೆ. ಸುಮ್ಮನೆ ಇಲ್ದೇ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ತಲೆಗೆ ಹುಳ ಬಿಡ್ಬೇಡ, ಜೊತೆಗೆ ನೀನು ಹುಳ ಬಿಟ್ಕೋಬೇಡ. ನೀನು ಅನ್ಕೊಂಡಾಗೆ ಏನೂ ಆಗಲ್ಲ. ಅವಳು ಅಂತ ಪ್ರಯತ್ನ ಏನು ಮಾಡೋಕ್ಕೋಗಲ್ಲ. ಅಕಸ್ಮಾತ್ ಅಂತ ಪ್ರಯತ್ನ ಏನಾದ್ರು ಮಾಡ್ತು ಅಂದರೆ ಪೀಡೆ ತೊಲಗ್ತು ಅಂತ ಹಾಲು ಕುಡಿದು ಸಮಾಧಾನ ಮಾಡ್ಕೋತೀನಿ. ನನಗೂ ಸಮಾಧಾನ ಆಗುತ್ತೆ. ಏನೇ ಇವಳು ಹೀಗಾಡ್ತಿದ್ದಾಳೆ? ಅವಳು ನೋಡಿದ್ರೇನೆ ಭಯ ಆಗುತ್ತೆ. ನನಗೂ ಹಾಗೆ ಅನಿಸ್ತಿದೆಮ್ಮ. ಅದಕ್ಕೆ ಅವಳನ್ನ ಹೊರಗಡೆ ಕಳ್ಸೋದು ಬೇಡ ಅಂತ ನಾನು ಹೇಳ್ದೆ. ಆದರೆ ಆ ನವಮಿನೇ ಏನೇನೋ ಮಾತಾಡಿ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಲು. ನೋಡು, ಅಲ್ಲಿಂದ ಬಂದ್ಮೇಲೆ ನಮ್ಮನ್ನು ಹೇಗೆ ಆಟ ಆಡಿಸಿದ್ಲು. ಇವಳು ಹೀಗೆ ಹೊರಗಡೆ ಹೋಗೋಕ್ ಬಿಡ್ತಾ ಇದ್ರೆ ನಮ್ಗೊಂದ್ ಗತಿ ಕಾಣಿಸ್ಬಿಡ್ತಾಳೆ. ಹೇಗಾದ್ರೂ ಮಾಡಿ ಇವಳು ಹೊರಗಡೆ ಹೋಗೋದನ್ನ ತಪ್ಪಿಸ್ಬೇಕು. ಅದನ್ನ ನಾವು ಹೇಗಮ್ಮ ತಡಿಯಕ್ಕಾಗತ್ತೆ? ಆ ನವಮಿ ಎಲ್ಲದಕ್ಕೂ ಅಡ್ಡ ಬರ್ತಾಳಲ್ಲ. ಅವಳನ್ನ ಎದುರು ಹಾಕೊಂಡು ನಾವು ಹೊರಗಡೆ ಹೋಗಕ್ಕೆ ಬಿಡದೇ ಇರೋಕ್ಕಾಗತ್ತಾ? ನನಗೇನೋ ಆ ನವಮಿಗೆ ನಾವು ಆರ್ತಿ ಕೊಡ್ತಿರೋ ಟಾರ್ಚರ್ ಬಗ್ಗೆ ಗೊತ್ತಾಗಿದ್ಯಾ ಅನ್ನಿಸ್ತಿದೆ. ಏನ್ ಹೇಳ್ತಿದ್ಯಾ ನೀನು? ಹೌದಮ್ಮ, ಸ್ವಲ್ಪ ದಿವಸದಿಂದ ಅವಳು ನಡ್ಕೊಳ್ತಿರೋ ರೀತಿ ನೋಡಿದ್ರೆ ನನಗೇನೋ ಅದೇ ನಿಜ ಅನ್ನಿಸ್ತಿದೆ. ನನ್ಗೇನೋ ಹಾಗನ್ನಿಸ್ತಿಲ್ಲ ಕಣೆ. ಯಾಕೆಂದ್ರೆ ನಾವು ಹೀಗೆಲ್ಲ ಮಾಡ್ತಿದೀವಿ ಅಂತ ಅವಳು ಗೊತ್ತಿದ್ರೆ ಅವಳು ಇಷ್ಟು ದಿನ ಸುಮ್ಮನೆ ಇರ್ತಿದ್ಲಾ? ಇಷ್ಟೊತ್ತಿಗೆ ಎಷ್ಟು ದೊಡ್ಡ ರಂಪಾಟ ಮಾಡಿರೋಳೋ ಏನೋ. ಇವತ್ತು ಅವಳು ನಮ್ಮನ್ನ ಹೊಗಳಿದ್ ನೋಡ್ಲಿಲ್ವಾ? ನನ್ಗ್ಯಾಕೋ ಅದೆಲ್ಲ ಏನು ಇಲ್ಲ ಅನ್ಸುತ್ತೆ ಕಣೆ. ಆದ್ರೆ ಆ ಆರ್ತಿ ನಡ್ಕೊಂಡಿದ್ ನೋಡೇನ್ ಹೇಳ್ತೀಯಾ? ಯಾವತ್ತೂ ಇಲ್ದೇ ಇರೋಳು ಇವತ್ತ್ಯಾಕೆ ಅಷ್ಟೊಂದು ರಾಂಗ್ ಆದ್ಲು? ಏನೋ ಹೋಗ್ಲಿ ಬಿಡೆ. ಆಗಾಗ ಪಿತ್ತ ನೆತ್ತಿಗೇರಿದ್ರೆ ಹೀಗಾಡ್ತಾಳೆ. ಅದಕ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀಯ? ಆದ್ರೂ ನಮ್ ಹುಷಾರಲ್ಲಿ ನಾವಿರ್ಬೇಕು. ನೀವಾ? ಲೇ ಮತ್ತಿನ್ಯಾರು? ಬೇರೆ ಯಾರಾದ್ರೂ ಕೊಲೆ? ಅಮ್ಮ ಅಮ್ಮ, ಲೇ ನಿನ್ನ ಯಾರೇ ಕೊಲೆ ಮಾಡಕ್ ಬರ್ತಾರೆ? ಅಕಸ್ಮಾತ್ ಏನಾದ್ರೂ ಬಂದ್ರು ಅಂತಂದ್ರು ಅವರೇ ಕೊಲೆಯಾಗಿ ನೆಗೆದು ಹೋಗ್ತಾರೆ. ಸಾಕ್, ಸುಮ್ನೆ ಇರ್ರಿ. ಇನ್ನೊಂದ್ಸಲ ಕೊಲೆ ಅನ್ನೋ ಪದನ ಎತ್ತಬೇಡಿ, ಆಮೇಲೆ ನಿಮ್ಮನ್ನೇ ಕೊಲೆ ಮಾಡ್ಬಿಡ್ತೀನಿ. ಆಯ್ತು ಬಿಡಮ್ಮ, ನಾನು ಕೊಲೆ ಮಾಡೋದು ಬೇಡ, ನೀನು ಕೊಲೆ ಮಾಡೋದು ಬೇಡ, ಕೊಲೆ ಅನ್ನೋ ಮಾತೇ ಬೇಡ. ಅಳಿಯಂದ್ರೆ
ಏನಿದು ನಿಮ್ ವೇಷ? ಹೋಗ್ಬೇಕಾದ್ರೆ ನಿಮ್ ಮಾವನವ್ರ ಜುಬ್ಬ ಹಾಕೊಂಡ್ ಹೋಗಿದ್ರಿ ತಾನೆ? ಈಗೇನೋ ಇದ್ಯಾವ್ದೋ ಹಳೆ ಟವಲ್ನ ಹೆಗಲ್ ಮೇಲೆ ಹಾಕೊಂಡ್ ಬಂದಿದ್ದೀರಾ? ಅತ್ತೆ ಇದೆಲ್ಲ ನಿಮ್ ಯಜಮಾನ್ರ ಪವಾಡ ಅತ್ತೆ. ಅದ್ ಯಾವ ಗಳಿಗೆಲಿ ನನ್ನ ಹೆಂಡತಿ ಹತ್ರ ಅವ್ರ ಜುಬ್ಬನ ಹಾಕೊಂಡು ಹೋದ್ನೋ ಅದ್ ಏನ್ ಕತೆನೋ ಗೊತ್ತಿಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ಸಂಡೆ ಬಜಾರ್ನಲ್ಲಿ ಹರಾಜಾಗೋಗ್ಬಿಡ್ತು ಅತ್ತೆ. ಅದು ನಿಮ್ಗೆ ಇದ್ಯಾ ಅಳಿ ಅಂದ್ರೆ? ಇದೇನಿದು ಆತರ ಎಲ್ಲಿಂದ ಬರ್ತಾ ಇದೆ? ಅಂದ್ರೆ ಅದನ್ನ ನಾನು ಹೇಗ್ ಕಿತ್ಕೊಳಕ್ಕಾಗತ್ತೆ? ಮಾವ ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಮಾಡೇ ಇಲ್ಲ ಅನ್ನೋ ತರ ಹೇಳ್ತಾ ಇದ್ರಲ್ಲ ಮಾವ. ಜೀವನದಲ್ಲಿ ಇನ್ಮೇಲೆ ಆ ಜುಬ್ಬ ಹಾಕೊಳ್ಳೋದಿರ್ಲಿ, ಇನ್ಮೇಲೆ ಅದ್ರ ಕಡೆ ಕಣ್ಣೆತ್ತಿ ಸಹಿತ ನೋಡೋದಿಲ್ಲ. ರೀ ಈಗೇನಾಯ್ತು ಅಂತ ಹೀಗೆಲ್ಲ ಆಡ್ತಿದ್ದೀರಾ? ಲೇ ಅದೇನಾಯ್ತು ಗೊತ್ತೇನೆ? ಏಯ್ 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 ನನ್ನ ಕಥೆಯ ವ್ಯಥೆ ಕೇಳಿ ನಿಮ್ಮೆಲ್ರಿಗೂ ನಗು ಬರ್ತಾ ಇದೆ ಅಲ್ವಾ? ನಗ್ರಿ ನಗ್ರಿ. ನಿಮಗೂ ಇಂಥದ್ದೇ ವ್ಯಥೆ ಬಂದಾಗ ನಾನು ಮುಂದೊಂದಿನ ಆಕಾಶ ಭೂಮಿ ನಗೆ ತರ ನಗ್ತೀನಿ. ನಗೆ ನಗೆ ನಗೆ. ಹೋಗ್ಲಿ ಬಿಡಿ ಅಳಿಯಂದ್ರೆ, ಇವತ್ತು ನಿಮ್ಮಿಂದ ನಾವೆಲ್ಲ ನಗೋ ಹಾಗಾಯ್ತು. ಈ ತರ ನಕ್ಕು ಎಷ್ಟು ದಿನ ಆಗಿತ್ತು? ಹೌದು ಕಣತೆ, ಹೌದು. ನಿಮ್ಮೆಲ್ಲರಿಂದಾಗಿ ನಾನೊಂಥರ ಕಾಮಿಡಿ ಪೀಸ್ ಆಗೋಗ್ಬಿಟ್ಟಿದ್ದೀನಿ. ಕೇಳಿ ನನ್ನ ಕಿವಿನಲ್ಲಿ ರಕ್ತ ಬರ್ತಾ ಇದೆ. ಇನ್ನೊಂದು ಸಲ ಈ ಜುಬ್ಬನಲ್ಲ, ಇನ್ನೊಂದು ಸಲ ನಿಮ್ ಜೊತೆನಲ್ಲಿ ನಾನು ಎಲ್ಲೂ ಹೊರಗಡೆ ಹೋಗಲ್ಲ. ಅಳಿ ಅಂತನೂ ನೋಡ್ದೆ, ಇದು ನನ್ ಜುಬ್ಬ ಅಂತ ಬೊಂಬಡ ಹೊಡೆದ್ಬಿಟ್ರಲ್ಲ. ನಿಮಗೂ ಈ ಜುಬ್ಬಕ್ಕೂ ದೊಡ್ಡ ನಮಸ್ಕಾರ. ನಾನು ಬರ್ತೀನಿ, ನೀವೇ ಈ ಜುಬ್ಬ ಇಟ್ಕೊಂಡು ಸಾಯ್ರಿ. ಯಾಕೆ ಶಾಕ್ ಆಗಿ ನೋಡ್ತಾ ಇದ್ದೀರಾ? ಓ, ಇವಳು ಮನೆಗೆ ಹೋದವಳು ಎಲ್ಲಿಂದ ವಾಪಸ್ ಬಂದ್ಲು ಅಂತ ನೋಡ್ತಾ ಇದ್ದೀರಾ? ಅಂದ್ರೆ ನೀನ್ ಮನೆಗೆ ಹೋಗಿಲ್ವಾ? ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಮಾಡೋಕ್ಕೇನೂ ಇಲ್ಲ ಅನ್ಕೊಂಡು ಮನೆ ಕಡೆ ಹೊರಟೆ. ಆದ್ರೆ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳದೆ ಹೋದ್ರೆ ಜೀವನದಲ್ಲಿ ಚಿರು ನನ್ನ ಕ್ಷಮಿಸಲ್ಲ ಅಂತ ಗೊತ್ತಾಗಿ ಅವನ ಹತ್ರ ಕ್ಷಮೆ ಕೇಳೋಣ ಅಂತ ವಾಪಸ್ ಬಂದೆ. ಹಾಗಾದ್ರೆ ನಾವು ಮಾತಾಡಿದ್ದೆಲ್ಲ ನೀನು ಕೇಳಿಸ್ಕೊಂಡ್ಯಾ? ಹೌದು, ಕೇಳಿಸ್ಕೊಂಡೆ. ನಿಮಗೆ ನನ್ನ ಮೇಲೆ ಇಷ್ಟೆಲ್ಲ ಕೋಪ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದು ಈಗ ಗೊತ್ತಾಯಿತು. ಹಾಗಂತ ನನಗೆ ಯಾವುದೇ ಕೋಪ ಇಲ್ಲ. ನಿಮಗಿಷ್ಟು ಕೋಪ ಇದೆ ಅಂದರೆ ನಾನಿಷ್ಟು ನಿಮಗೆ ಟಾರ್ಚರ್ ಕೊಟ್ಟಿರ್ಬೋದು ಅಂತ ನನಗೆ ನನ್ನ ಮೇಲೆ ಸಿಟ್ಟು ಬರ್ತಿದೆ. ನನ್ನ ಸತ್ರು ನಿಮಗೆ ಯೋಚನೆ ಇಲ್ಲ ಅಂದಮೇಲೆ ನನ್ನ ಮೇಲೆ ನಿಮ್ಗೆ ಎಷ್ಟು ಕೋಪ ಇದೆ ಅಂತ ನನಗೆ ಗೊತ್ತಾಯ್ತು. ನೋಡು, ನಾವಿಲ್ಲಿ ಈ ಥರ ಮಾತಾಡ್ದು ಅಂತ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ನಮ್ಗೆ ತೊಂದರೆ ಕೊಡೋಕೆ ನೋಡಬೇಡ. ಇದರಿಂದ ನಿನಗೆ ಒಳ್ಳೇದಂತೂ ಆಗಲ್ಲ. ಚಿರು, ನೀನು ನನ್ನ ಅರ್ಥನೇ ಮಾಡ್ಕೊತಾ ಇಲ್ಲ ನೋಡು. ನೀನು ಇಷ್ಟೆಲ್ಲ ಮಾತಾಡಿದ್ದನ್ನ ಕೇಳಿಸ್ಕೊಂಡ್ಮೇಲೂ ನಾನು ಇಷ್ಟು ಕೂಲಾಗಿದ್ದೀನಿ ಅಂದರೆ ನಾನು ಬದಲಾಗಿದ್ದೀನಿ ಅಂತ ತಾನೆ. ನಾನು ಈ ಬದಲಾವಣೆನ ನೀನು ಯಾಕೆ ಒಪ್ಕೊತಾ ಇಲ್ಲ? ಅದಕ್ಕೆಲ್ಲ ನೀನೇ ಕಾರಣ ಅಲ್ವಾ ಅಮೂಲ್ಯ? ಮುಂಚೆನೂ ನೀನು ಬದಲಾಗಿದ್ದೀನಿ, ನಾನು ಯಾವುದೇ ರೀತಿ ತೊಂದರೆ ಕೊಡಲ್ಲ ಅಂತ ಎಷ್ಟು ಸಲ ಹೇಳಿದ್ಯಾ? ಆದರೆ ಆ ರೀತಿ ಯಾವತ್ತಾದ್ರೂ ನಡ್ಕೊಂಡಿದ್ದೀಯ ಹೇಳು? ಮತ್ತೆ ಮತ್ತೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದೆ. ಆಗಿದ್ಮೇಲೆ ನೀನು ಹೇಗೆ ನಂಬಕ್ಕಾಗುತ್ತೆ ಹೇಳು? ನೋಡು, ನಡೆದಿದ್ದೆಲ್ಲ ಕೆಟ್ಟ ಕನಸು ಅಂತ ಮರ್ತ್ಬಿಡು. ಇನ್ನು ಮುಂದೆ ನನ್ನ ಕಡೆಯಿಂದ ನಿನಗಾಗ್ಲಿ ರಕ್ಷಂಗಾಗ್ಲಿ ಯಾವ ಫೋನು ಬರೋದಿಲ್ಲ. ನೀವಾಗ ನೀವೇ ಫೋನ್ ಮಾಡಿ ಮಾತಾಡು ಅಂದರೆ ಮಾತಾಡ್ತೀನಿ, ಇಲ್ಲ ಅಂದರೆ ನಾನಂತೂ ಫೋನ್ ಮಾಡೋದಿಲ್ಲ. ಒಬ್ಬರು ಮನಸ್ಸಲ್ಲಿ ಒಳ್ಳೆಯವಳಾಗಿ ಉಳ್ಕೊಳ್ದಲೇ ಇದ್ರೂ ಪರವಾಗಿಲ್ಲ, ಕೆಟ್ಟೋಳಾಗಿ ಉಳ್ಕೋಬಾರ್ದು ಅಂತ ಬುದ್ಧಿ ಬಂದಿದೆ. ಅಮೂಲ್ಯ, ನಿಜವಾಗ್ಲೂ ನೀನಾ ಹೀಗೆ ಮಾತಾಡ್ತಿರೋದು? ನನಗೆ ನಂಬೋಕೆ ಆಗ್ತಿಲ್ಲ ಕಣೆ. ಇದರಲ್ಲಿ ನಿನ್ನ ತಪ್ಪು ಏನಿಲ್ಲ ಬಿಡು. ನಾನು ಇಷ್ಟು ದಿವಸ ಹೀಗೆ ನಡ್ಕೊಂಡಿದ್ದಕ್ಕೆ ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ. ಹಾಗಂತ ಅದನ್ನು ನಾನು ಪ್ರೂವ್ ಮಾಡೋಕ್ಕೂ ಹೋಗೋದಿಲ್ಲ. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಹಾಗಲಾದರೂ ನಿನಗೆ ನಂಬಿಕೆ ಬಂದರೆ ಸಾಕು. ಹಾಗಾದರೆ ನೀನು ಯಾವುದೇ ಅನಾಹುತ ಮಾಡ್ಕೊಳ್ಳೋದಿಲ್ಲ ತಾನೆ? ನಮ್ಮ ಅಣ್ಣ ಸಿಗೋದಿಲ್ಲ ಅಂತ ಸಾಯೋ ಯೋಚನೆ ಮಾಡೋದಿಲ್ಲ ತಾನೆ? ನನ್ನ ಸಾವಿಗೆ ಬೆಲೆ ಇಲ್ಲ ಅಂತ ಗೊತ್ತಾದ್ಮೇಲೆ
ಸತ್ತೇನ್ ಪ್ರಯೋಜನ ಹೇಳು? ನಿಮ್ಮಣ್ಣ ಆಗ್ಲೇ ಒಂದ್ ಮಾತು ಹೇಳ್ದ, ಯಾರಾದ್ರೂ ಒಬ್ಬ ಒಳ್ಳೆ ಹುಡುಗನ ಕಟ್ಕೊಂಡು ನನ್ ಮುಂದೆ ಚೆನ್ನಾಗಿ ಜೀವನ ಮಾಡಿ ತೋರ್ಸು, ಆಗ ನಿನ್ನ ಒಪ್ಕೊಂತೀನಿ ಅಂತ. ಈಗ ನಾನು ಅದನ್ನೇ ಮಾಡ್ತೀನಿ. ಬಲವಂತವಾಗಿ ಪ್ರೀತಿನ ಪಡ್ಕೊಳಕ್ ಹೋದ್ರೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಾಗಿದೆ. ಇನ್ ಮುಂದೆ ಒಳ್ಳೆಯವಳಾಗಿರೋ ಪ್ರಯತ್ನ ಅಲ್ಲ, ಒಳ್ಳೆಯವಳಾಗೇ ಇರ್ತೀನಿ. ಇಷ್ಟು ದಿವಸ ಸಿಗದೆ ಇರೋರ್ ಹಿಂದೆ ಬಿದ್ದು ನನ್ನ ಜೀವನನ ನಾನೇ ಹಾಳು ಮಾಡ್ಕೊಂಡೆ. ಇನ್ಮೇಲೆ ಸಿಕ್ಕಿರೋ ಜೀವನನ ನಾನೇ ಅನುಭವಿಸ್ತೀನಿ. ನಿನ್ ಮಾತು ಕೇಳಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಅಮೂಲ್ಯ? ನೀನು ಈಗಲಾದ್ರೂ ಎಲ್ಲ ಅರ್ಥ ಮಾಡ್ಕೊಂಡಿಲ್ಲ, ನನಗಷ್ಟು ಸಾಕು. ನೀನು ಈಗಿದ್ರೇನೆ ಚಂದ ಅಮೂಲ್ಯ. ಈಗ ನಾನು ನಿನ್ನ ನಂಬ್ತೀನಿ ನೋಡು. ಅಣ್ಣ ನಿನ್ನ ಹತ್ರ ಎಲ್ಲ ವಿಷಯ ಹೇಳಿದಾನೆ ಅನ್ನೋದನ್ನ ಕೇಳಿ ನೀನ್ ಏನ್ ಮಾಡ್ಕೋತೀಯೋ ಅಂತ ನನಗೆ ತುಂಬಾ ಭಯ ಆಗಿತ್ತು. ಆದ್ರೆ ನಿನ್ನಲ್ಲಿ ಇಷ್ಟೊಂದು ಕಾನ್ಫಿಡೆನ್ಸ್ ಬಂದಿರೋದು ನೋಡಿದ್ರೆ ಅಣ್ಣನಿಗಿಂತ ಜಾಸ್ತಿ ನನಗೆ ಖುಷಿ ಆಗ್ತಿದೆ. ಇದೇ ತಾನೆ ನೀವಿಬ್ರು ನನ್ನಿಂದ ಬಯಸ್ತಾ ಇದ್ದಿದ್ದು. ಅದಕ್ಕೆ ನೀವು ಇಷ್ಟಪಡೋ ಹಾಗೆ ನಾನು ಬದುಕ್ತೀನಿ. ಇನ್ ಮುಂದೆ ಪ್ರೀತಿ ಮಾಡು ಅಂತ ಚಿರು ಹಿಂದೆ ಬೀಳೋದಿಲ್ಲ. ಅವನಿಗೆ ಒಳ್ಳೆ ಸ್ನೇಹಿತೆಯಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಅದು ಚಿರು ಒಪ್ಪಿದ್ರೆ ಮಾತ್ರ. ನನಗೆ ಸ್ನೇಹಿತೆಯಾಗೋ ಅರ್ಹತೆನೂ ಇಲ್ಲ ಅಂತ ಅಂದ್ರೆ ನಿಮ್ ಸಹವಾಸಕ್ಕೂ ನಾನು ಬರೋದಿಲ್ಲ. ನಿನ್ನಂತ ಸ್ನೇಹಿತನ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ ಅಮೂಲ್ಯ. ನೀನು ಎಲ್ಲಾನು ಅರ್ಥ ಮಾಡ್ಕೊಂಡು ಒಳ್ಳೆಯವಳಾದಲ್ಲ, ನನಗಷ್ಟು ಸಾಕು. ಈಗ ಸಂಪೂರ್ಣವಾಗಿ ನಿನ್ನ ನನ್ನ ಸ್ನೇಹಿತೆ ಅಂತ ಒಪ್ಕೋತೀನಿ. ಹಾ ಸರಿ, ಈ ನಿನ್ ಸ್ನೇಹಿತೆಗೆ ನಿಮ್ ಹುಡುಗಿನ ಯಾವಾಗ ಪರಿಚಯ ಮಾಡಿಸ್ತೀಯಾ? ನೀನಂದ ಲಕ್ಕಿ ಫೆಲೋನ ಕೈ ಹಿಡಿತಿರೋಳನ್ನ ನೋಡ್ಬೇಕು ಅನ್ನೋ ಆಸೆ. ಹೇಳು, ಯಾವಾಗ ಮೀಟ್ ಮಾಡಿಸ್ತೀಯಾ? ಆದಷ್ಟು ಬೇಗ ಮೀಟ್ ಮಾಡಿಸ್ತೀನಿ. ಸರಿ, ನಾನು ಇನ್ ಬರ್ತೀನಿ. ನಿನ್ ಫೋನ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಹಲೋ ಮೇಡಮ್, ನನ್ ಕಾಟ ತಪ್ತು ಅಂತ ಸುಮ್ಮನಾಗ್ಬಿಡ್ಬೇಡಿ. ಹಾಗಾಗ ಫೋನ್ ಮಾಡಿ ನಾನು ಬದುಕಿದೀನೋ ಇಲ್ವೋ ಅಂತ ತಿಳ್ಕೊಳ್ಳಿ. ಹಾಗಂತ ನಾನೇನ್ ಸಾಯೋದಿಲ್ಲ. ನಿಮ್ ಸಮಾಧಾನಕ್ಕೆ ಫೋನ್ ಮಾಡ್ತಾ ಇರಿ. ಬಾಯ್ ಬಾಯ್. ನೋಡಿದ್ಯಾ ಇವತ್ತು ಇವಳಲ್ಲಿ ಎಷ್ಟು ಬದಲಾವಣೆ ಕಾಣಿಸ್ತಾ ಇದೆ ಅಂತ? ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂಕಲ್. ಅದಕ್ಕೆ ಅವ್ರ ಹತ್ರ ಅಷ್ಟು ಪೇಷಂಟ್ಗಳಿರ್ತಾರೆ. ಅವ್ರು ಯಾವುದೇ ಟ್ರೀಟ್ಮೆಂಟ್ ಕೊಡೋದು ಬೇಕಾಗಿಲ್ಲ, ಸುಮ್ಮನೆ ಮಾತಾಡಿದ್ರೆ ಸಾಕು, ಹುಷಾರಾಗ್ಬಿಡ್ತಾರೆ. ಎಲ್ರ ಕೈಗುಣನೂ ಅಂತಾರೆ, ಆದ್ರೆ ಮಾತಿನ ಗುಣನೇ ಎಲ್ರನ್ನೂ ಬದಲಾಯಿಸ್ಬಿಡುತ್ತೆ. ಆದ್ರೂ ಅವ್ರು ಯಾರ್ದೋ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು ಅಂತ ಯಾಕೆ ಹೇಳಿದ್ರು? ಅಂಕಲ್ಗೂ ಅವ್ರ ಜೊತೆ ಏನಾದ್ರೂ ಸಂಬಂಧ ಇದೆಯಾ? ಇದರಿಂದ ನನಗೇನಾದ್ರೂ ತೊಂದರೆ ಆಗುತ್ತಾ? ಛೆ, ನಾನು ಹೀಗೆಲ್ಲ ಯೋಚನೆ ಮಾಡಬಾರ್ದು. ನನ್ನಿಂದ ಅವ್ರಿಗೆ ತೊಂದರೆ ಆಗುತ್ತೆ ಹೊರತು ಅವರಿಂದ ನನಗಾಗಲ್ಲ. ನನಗೆ ಅಪ್ಪ ಇದ್ದಿದ್ರು ಇಷ್ಟು ಪ್ರೀತಿ ತೋರಿಸ್ತಾ ಇರ್ಲಿಲ್ವೇನೋ ಅನ್ಸುತ್ತೆ. ಆದ್ರೆ ಇವರು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ತೋರಿಸ್ತಾರೆ. ಜೀವನದಲ್ಲಿ ಅಪ್ಪನ ಪ್ರೀತಿ ಏನು ಅಂತಾನೆ ಗೊತ್ತಿಲ್ದಿರೋಳು ಇವರಿಂದ ಆ ಪ್ರೀತಿ ಸಿಗ್ತಿದೆ. ಇದನ್ನೆಲ್ಲ ಅಮ್ಮನ ಹತ್ರ ಹೇಳಿದ್ರೆ ಅವಳು ಖುಷಿ ಪಡ್ತಾಳೆ. ಬೇಡ, ಅಮ್ಮ ಈಗ ಹೋಗಿರೋ ಮೂಡಲ್ಲಿ ಅವ್ರ ಹತ್ರ ಇದನ್ನೆಲ್ಲ ಹೇಳಿದ್ರೆ ಬೇಜಾರು ಮಾಡ್ಕೋತಾಳೆ. ಈಗಲೇ ಮನೆಗೆ ಹೋಗೋದಕ್ಕೂ ಮೂಡಿಲ್ಲ. ಯಾವುದಕ್ಕೂ ಚಿರುಗೊಂದು ಫೋನ್ ಮಾಡಿ ಬರೋದಕ್ಕೆ ಹೇಳೋಣ.